ಕುಮಟಾ ಪಟ್ಟಣದ ಮೀನು ಮಾರುಕಟ್ಟೆಯಲ್ಲಿ ಭಾನುವಾರ ತಾಜಾ ಬಂಗಡೆ, ಸಮಧಾಳೆ, ಬೆಳ್ಳಂಜಿ, ಸಿಗಡಿ ಮೀನುಗಳು ಲಗ್ಗೆ ಇಟ್ಟಿದ್ದು ಮತ್ಸ್ಯಪ್ರಿಯರು ಮೀನು ಖರೀದಿಗೆ ಮುಗಿಬಿದ್ದಿದ್ದರಿಂದ ಆ ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆಯೂ ಎದುರಾಯಿತು. ಮಳೆಗಾಲ ಆರಂಭವಾದ 2 ತಿಂಗಳುಗಳು ಆಳ ಸಮುದ್ರ ಮೀನುಗಾರಿಕೆ ನಿಷೇಧವಿದ್ದ ಕಾರಣ ಮೀನು ಮಾರುಕಟ್ಟೆಯಲ್ಲಿ ತಾಜಾ ಮೀನುಗಳ ಅಭಾವ ಎದುರಾಗಿತ್ತು. ಆಗಸ್ಟ್ 1ರಿಂದ ಆಳ ಸಮುದ್ರ ಮೀನುಗಾರಿಕೆ ಆರಂಭವಾಗಿದ್ದು ವಿವಿಧ ಜಾತಿಯ ತಾಜಾ ಮೀನುಗಳು ಮಾರುಕಟ್ಟೆಯಲ್ಲಿ ಲಭಿಸುವಂತಾಗಿದೆ. ಭಾನುವಾರವಂತೂ ತಾಜಾ ಬಂಗಡೆ, ಸಮಧಾಳೆ, ಬೆಳ್ಳಂಜಿ, ದೋಡಿ, ಸಿಗಡಿ ಮೀನುಗಳು ಮಾರುಕಟ್ಟೆಯಲ್ಲಿ ಲಗ್ಗೆ ಇಟ್ಟಿದ್ದು ಬೆಲೆ ಕೂಡ ಕೊಂಚ ಕಡಿಮೆಯಾಗಿದ್ದರಿಂದ ಮತ್ಸ್ಯಪ್ರಿಯರಿಗೆ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು. ಮೀನು ಮಾರುಕಟ್ಟೆಯ ತಾರಿಬಾಗಿಲಿನ ಧಕ್ಕೆಯಲ್ಲಿ ಮೀನುಗಾರಿಕೆ ದೋಣಿಗಳು ಲಂಗರು ಹಾಕಿ ತಾಜಾ ಮೀನುಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡುತ್ತಿರುವುದರಿಂದ ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗದ ಜನರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಇದರಿಂದ ಅಳವೆದಂಡೆ ಮೀನು ಮಾರುಕಟ್ಟೆ ರಸ್ತೆಯಲ್ಲಿ ವಾಹನ ದಟ್ಟಣೆ ಜಾಸ್ತಿಯಾಗಿ ಟ್ರಾಫಿಕ್ ಸಮಸ್ಯೆಯಿಂದ ಜನರು ಪರದಾಡುವಂತಾಯಿತು. ಈ ಟ್ರಾಫಿಕ್ ಸಮಸ್ಯೆಗೆ ಮುಖ್ಯ ಕಾರಣ ಮೀನುಗಾರರು ಸುಸರ್ಜಿತ ಮೀನು ಮಾರುಕಟ್ಟೆಯೊಳಗೆ ಕುಳಿತು ಮೀನು ಮಾರಾಟ ಮಾಡುವುದಿಲ್ಲ. ರಸ್ತೆ ಬದಿಯಲ್ಲಿ ಕುಳಿತು ಮೀನು ಮಾರಾಟ ಮಾಡುವುದರಿಂದ ಆ ಭಾಗದ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಉಲ್ಬಣಿಸುವಂತಾಗಿದೆ. ಹಾಗಾಗಿ ಈ ಹಿಂದೆ ಪುರಸಭೆ ಮುಖ್ಯಾಧಿಕಾರಿಯಾಗಿದ್ದ ವಿದ್ಯಾಧರ್ ಕಲಾದಗಿ ಅವರು ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಜಂಟಿಯಾಗಿ ಸೂಕ್ತ ಕ್ರಮ ಕೈಗೊಂಡು ಮೀನು ಮಾರುಕಟ್ಟೆಯೊಳಗೆ ಮೀನು ಮಾರಾಟ ಮಾಡುವಂತೆ ಖಡಕ್ ಸೂಚನೆ ನೀಡಿದ್ದರಿಂದ ಆ ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆ ನಿವಾರಣೆ ಆಗಿತ್ತು. ಆದರೆ ಈಗ ಮತ್ತೆ ಅದೇ ಸಮಸ್ಯೆ ತಲೆದೋರಿದೆ. ಈಗಿನ ಪುರಸಭೆ ಮುಖ್ಯಾಧಿಕಾರಿಗಳು ಅವರ ಮತ್ತು ಸಿಬ್ಬಂದಿಯ ನಡುವಿನ ಜಟಾಪಟಿಯ ಗೊಂದಲದಲ್ಲೇ ಬ್ಯುಸಿಯಾಗಿದ್ದು ಪಟ್ಟಣದಲ್ಲಿನ ಸಮಸ್ಯೆಗಳು ಅವರ ಕಣ್ಣಿಗೆ ಕಾಣದಂತಾಗಿದೆ. ಹಾಗಾಗಿ ಈಗಲಾದರೂ ಮುಖ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡು ಪೊಲೀಸ್ ಅಧಿಕಾರಿಗಳ ಸಹಕಾರದಲ್ಲಿ ಸಮಸ್ಯೆಯನ್ನ ಪರಿಹರಿಸಿ ಆ ಭಾಗದ ಟ್ರಾಫಿಕ್ ಸಮಸ್ಯೆಯನ್ನ ಪರಿಹರಿಸುವಲ್ಲಿ ಅಗತ್ಯ ಕ್ರಮ ವಹಿಸಬೇಕು ಎಂದು ಸ್ಥಳೀಯ ಆಟೋ ಚಾಲಕರಾದ ಗಜಾನನ್ ನಾಯ್ಕ್, ನಾಗಪ್ಪ ಪಟ್ಗಾರ್, ಹೊನ್ನಪ್ಪ ನಾಯ್ಕ್, ಬಾಲಚಂದ್ರ ನಾಯ್ಕ್, ಎಂಎಸ್ ನಾಯ್ಕ್, ರಾಘವೇಂದ್ರ ನಾಯ್ಕ್ ಹಾಗೂ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಾವು ಒಂದು ಬಾಡಿಗೆ ತಗೊಂಡು ಹೋದಾಗ ಬಹಳ ಸಮಸ್ಯೆ. ಅಳಿದಂಡಿ ರೋಡ್ ಹೋಗ್ಬೇಕಾದ್ರೆ ಅಳಿದಂಡಿ ಅಂದ್ರೆ ಈ ಮೀನು ಬಂದಾಗ ಹೋಗ್ಲಿಕ್ಕೆ ಆಗುದಿಲ್ಲ. ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಮೀನು ಮಾರ್ಕೆಟ್ ಕಟ್ಟಿದ್ದಾರೆ. ಈ ಪುರಸಭೆಯವರು ಮಾತಾಡುವುದಿಲ್ಲ, ಮತ್ತೆ ನಮ್ಮ ಪೊಲೀಸ್ನವರು ಎಂತ ಮಾತಾಡುವುದಿಲ್ಲ. ಅದು ಸಂಬಂಧಪಟ್ಟ ರಸ್ತೆ ಅಂದ್ರೆ ಅಳಿದಂಡಿ ರಸ್ತೆ ಮೇಲೆ ಅದು ಸಂಬಂಧಪಟ್ಟ ಮಂಡಲ ಪಂಚಾಯತಿಯವರು ಮಾತಾಡುವುದಿಲ್ಲ. ಈಗ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಮೀನು ಮಾರ್ಕೆಟ್ ಕಟ್ಟಿದ್ದಾರೆ. ಅದನ್ನು ಈ ಪುರಸಭೆ ಮತ್ತು ಪೊಲೀಸ್ ಇಲಾಖೆಯರು ಆ ಕೊಠಡಿ ಅಂದರೆ ಆ ಮೀನು ಮಾರ್ಕೆಟ್ನಲ್ಲಿ ಕುಳಿತು ಮೀನು ಮಾರಲಿಕ್ಕೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿರ್ತಿತ್ತು. ನಾವು ಇಲ್ಲಿಂದ ಕುಮಟಾ ಬಸ್ ಸ್ಟ್ಯಾಂಡಿಂದ ಅಳಿದಂಡೆ ಮಾರ್ಕೆಟ್ಗೆ ಅಳಿದಂಡೆಗೆ ಬಾಡಿಗೆ ತಗೊಂಡು ಹೋದ್ರೆ ಎಮರ್ಜೆನ್ಸಿ ಅಥವಾ ತರುವುದಾಗಲಿ ಹೋಗೋದಾಗಲಿ ಮಾಡಿದ್ರೆ 50 ರೂಪಾಯಿ ನಾವು ಬಾಡಿಗೆ ಹೇಳಿದ್ರು ನಾವು 70-80 ರೂಪಾಯಿ ಸುತ್ತಾಗಿ ಬರಬೇಕಾಗ್ತದೆ. ಹಳಿಪಡಿ ಸುತ್ತಾಗಿ ಬರಬೇಕಾಗ್ತದೆ. ಅದರಲ್ಲೂ ನಾವು ಪ್ಯಾಸೆಂಜರ್ ಹತ್ರ ಬಯಸ್ಕೊಳ್ಳೋದು ಮಾಡೋದು ಉಳಿತದೆ. ಇದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿ ಆಗಲಿ ಮುನ್ಸಿಪಾಲಿಟಿ ಅಧಿಕಾರಿಗಳಾಗಲಿ ಅದನ್ನು ಸುವ್ಯವಸ್ಥೆಗೆ ತರಬೇಕಾಗಿ ಮೀನು ಮಾರುಕಟ್ಟೆಯಲ್ಲಿ ಮಾರುವ ಹಾಗೆ ವ್ಯವಸ್ಥೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಗೊಳ್ಳುತ್ತೇನೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.